ನೋಡಿ, ಬಿಜೆಪಿ ಪಾಳ್ಯದಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕು ಅನ್ನುವಂತ ರಣವ್ಯೂಹ ಒಂದು ಸಿದ್ಧವಾಗಿದೆ. ಈಗ ಸಮೀಕ್ಷೆಯ ಮೊರೆ ಹೋಗಿರೋದು ಬಿಜೆಪಿ ನಾಯಕರು. ಅದೇ ಸಮೀಕ್ಷೆಯ ಭಯ ಹಾಲಿ ಸಂಸದರಿಗೆ ಕಾಡ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ಹಾಲಿ ಸಂಸದರಿಗೆ ಆ ಸಮೀಕ್ಷೆಯ ಭಯ ಯಾಕೆ ಅನ್ನೋದ್ರ ಡೀಟೇಲ್ಸ್ ನಿಮ್ಮ ಮುಂದೆ. ಮರು ಸ್ಪರ್ಧೆಗೆ ಸಜ್ಜಾಗುತ್ತಿದ್ದ ಬಹುತೇಕ ಸಂಸದರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಸಮೀಕ್ಷೆಯಿಂದ ಹಾಲಿ ಸಂಸದರಿಗೆ ಶುರುವಾಯಿತು ವಾರಾಹಿ ಸಮೀಕ್ಷೆಯ ಢವಢವ. ರಿಪಬ್ಲಿಕನದಲ್ಲಿ ಸರ್ವೆ ರಿಪೋರ್ಟ್ನ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ. ಅಭ್ಯರ್ಥಿಗಳ ಲೋಕಲ್ ಪಲ್ಸ್ ತಿಳಿಯೋದಕ್ಕೆ ಹೈಕಮಾಂಡ್ ಸರ್ವೆಗೆ ಮುಂದಾಗಿದೆ. ಇನ್ನೊಂದು ವಾರದಲ್ಲೇ ಹೈಕಮಾಂಡ್ ಕೈ ಸೇರುತ್ತೆ ರಿಪೋರ್ಟ್. ಫಸ್ಟ್ ಸರ್ವೆ ರಿಪೋರ್ಟ್ನಲ್ಲಿಯೇ ಹಾಲಿ 7 ಸಂಸದರಿಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇರೋದು. ಮುಲಾಜಿಲ್ಲದೆ ಟಿಕೆಟ್ ಕಟ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯ ಉನ್ನತ ಮೂಲಗಳಿಂದ ರಿಪಬ್ಲಿಕನ್ಗೆ ಸಿಕ್ಕಿರುವಂತ ಮಾಹಿತಿ. ಈ ಸಮೀಕ್ಷೆಯ ಪ್ರಕಾರ ಯಾವೆಲ್ಲ ಸಂಸದರಿಗೆ ಗೆಲ್ಲುವ ಅವಕಾಶಗಳು ಇಲ್ಲವೋ ಅನ್ನುವಂತ ರಿಪೋರ್ಟ್ ಹೋಗುತ್ತೋ ಅಂತ ಸಂಸದರಿಗೆ ಈ ಬಾರಿ ಟಿಕೆಟ್ ಇರಲ್ಲ. ಮುಲಾಜಿಲ್ಲದೆ ಟಿಕೆಟ್ ಅನ್ನ ಕಟ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಲಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಆ ಕಾರಣಕ್ಕೆ ಹಾಲಿ ಸಂಸದರಿಗೆ ಢವಢವ ಶುರುವಾಗಿದೆ ಸಮೀಕ್ಷೆಯಿಂದ. ಈ ಸಮೀಕ್ಷೆಗೆ ಹಲವು ಹಾಲಿ ಸಂಸದರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನೋಡಿ, ಅಮಿತ್ ಶಾ ಅವರು ಈ ತಿಂಗಳ ಕೊನೆಯ ವಾರದಲ್ಲಿ ಆಗಮಿಸ್ತಾರೆ ರಾಜಧಾನಿಗೆ. ಆದರೆ ಒಂದು ವಿಚಾರ, ಈಗ ಆಲ್ರೆಡಿ ಅವ್ರಿಗೆ ಒಂದು ಸಮೀಕ್ಷೆಯ ವರದಿ ಸಿಕ್ಕಿದೆ. ಆ ವರದಿಯನ್ನು ಇಟ್ಕೊಂಡು ಬರ್ತಿದ್ದಾರೆ. ಆ ವರದಿಯನ್ನು ಇಟ್ಕೊಂಡು ಬರುವಂಥ ಹಿನ್ನೆಲೆಯಲ್ಲಿ ಕೆಲವರಿಗೆ ಪಾಠವನ್ನು ಕಲಿಸ್ತಾರೆ. ಅದು ಕೆಲ ಸಂಸದರಿಗೆ ಕೋಕ್ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನಾಗ್ಬೋದು? ಯಾಕೆ ಈ ವರಾಹಿ ಸಮೀಕ್ಷೆಯ ವರದಿಯಿಂದಾಗಿ ಅನೇಕ ಬಿಜೆಪಿ ನಾಯಕರಿಗೆ ನಡುಕ ಶುರುವಾಗಿರೋದು? ಏನು ಕಾರಣ? ಎಸ್ ನಾಗೇಂದ್ರ ಬಾಬು, ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲಾ ರಾಜಕೀಯ ಚಟುವಟಿಕೆ ಕೂಡ ಬಿರುಸಿನಿಂದ ಸಾಗಿರತಕ್ಕಂಥದ್ದು. ಈಗಾಗಲೇ ಮೊದಲ ಹಂತವಾಗಿ ಹೈಕಮಾಂಡ್ ಕೂಡ ಅಭ್ಯರ್ಥಿಗಳ ಆಯ್ಕೆಗೂ ಮುನ್ನ ಒಂದು ಸಮೀಕ್ಷೆಯನ್ನು ನಡೆಸಿರ್ತಕ್ಕಂಥದ್ದು. ಹೈಕಮಾಂಡ್ ನಡೆಸಿರ್ತಕ್ಕಂಥ ಸಮೀಕ್ಷೆ ಹೆಸರು ವಾರಾಹಿ ಅಂತ ಹೇಳಿ, ಅದು ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಆಗಿ ಆ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಇನ್ಸೈಡ್ ಏನಿದೆ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿರ್ತಕ್ಕಂತಹ ಹಾಲಿ 7 ಸಂಸದರಿಗೆ ಈ ಒಂದು ಸರ್ವೆನಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ. ಇದು ಸರ್ವೆಯಲ್ಲಿ ಅಡಕಾಗಿರ್ತಕ್ಕಂತಹ ಅಂಶಗಳು. ಹಾಗೆ ಯಾವೆಲ್ಲ ಕಾರಣಕ್ಕೆ ಅಂಶಗಳು ಅಡಕವಾಗಿದೆ ಅಂತ ಅಂದ್ರೆ ಯಾವೆಲ್ಲ ವಿಚಾರಗಳಿಗೆ ಯಾವೆಲ್ಲ ಸಂಸದರಿಗೆ ಹಿನ್ನಡೆ ಆಗಿದೆ ಅಂತಕ್ಕಂತಹ ವಿಚಾರಗಳನ್ನು ಕೂಡ ನಾವು ಈಗಾಗಲೇ ಬಹಿರಂಗವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಉಮೇಶ್ ಯಾದವ್ ಇದ್ದಾರೆ ಕಲಬುರಗಿಯಿಂದ, ಅವರಿಗೆ ಸ್ಥಳೀಯವಾಗಿ ವೈಯಕ್ತಿಕ ವರ್ಚಸ್ಸು ಕಡಿಮೆ ಆಗಿರ್ತಕ್ಕಂಥದ್ದು. ಜೊತೆಗೆ ಬೀದರ್ನಿಂದ ಭಗವಂತ ಖೂಬಾ ಅವರಿಗೆ ಸ್ಥಳೀಯ ಶಾಸಕರದೇ ವಿರೋಧ ಇರತಕ್ಕಂಥದ್ದು. ಇದೆಲ್ಲ ಸೇರಿದಂತೆ ಒಟ್ಟಾರೆಯಾಗಿ ಕೋಲಾರದಲ್ಲಿರ್ಬೋದು, ಹಾಗೇನೇ ಉಡುಪಿ ಚಿಕ್ಕಮಗಳೂರು ಇರ್ಬೋದು, ಸೇರಿದಂತೆ ಒಟ್ಟಾರೆ 7 ಸಂಸದರಿಗೆ ಈಗ ಹಾಲಿ ಸಂಸದರು ಏನಿದ್ದಾರೆ ಅವರಿಗೆ ಮರುಸ್ಪರ್ಧೆಗೆ ಒಂದಷ್ಟು ಅಂದ್ರೆ ಸರ್ವೆನಲ್ಲಿ ಹಿನ್ನಡೆ ಆಗುವಂತಹ ಆತಂಕಕಾರಿ ಅಂಶಗಳು ಎದುರಾಗಿರ್ತಕ್ಕಂಥದ್ದು. ಈ ಸರ್ವೆ ರಿಪೋರ್ಟ್ ಮುಂದಿನ ವಾರ ಬಹುತೇಕವಾಗಿ ಹೈಕಮಾಂಡ್ ಸೇರುವಂಥದ್ದೇ. ಬಹುತೇಕ ಅಂದ್ರೆ ಹೈಕಮಾಂಡ್ಗೆ ಮುಂದಿನ ವಾರ ಸೇರಿದ್ದೆ, ಆದರೆ ಅದರ ಮುಂದಿನ ವಾರ ಬಹುತೇಕವಾಗಿ ಅಂದ್ರೆ ಜನವರಿ ಕೊನೆಯ ವಾರದಲ್ಲಿ ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಈಗಾಗಲೇ ಈ ಸುದ್ದಿಯನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದ್ದೇವೆ ನಾಗೇಂದ್ರ ಬಾಬು. ತಮ್ಗೆ ಗೊತ್ತಿರ್ಬೋದು, ರಾಜ್ಯದಲ್ಲೇ ಕೂತು ಈ ಬಾರಿ ಏನೋ ಸಂಸದರ ಟಿಕೆಟ್ ಅನ್ನ ಫೈನಲ್ ಮಾಡೋದಕ್ಕೆ ಎಲ್ಲಾ ರೀತಿಯ ಕಸರತ್ತು ಕೂಡ ರಾಜ್ಯದಿಂದನೇ ನಡೆಯುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಗದ್ದಲಗಳು, ಗೊಂದಲಗಳು, ಅಸಮಾಧಾನಗಳು ಯಾವುದನ್ನು ಹೇಳದಂತೆ ಇದೆಲ್ಲದಕ್ಕೂ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈ ಬಾರಿ ಹೈಕಮಾಂಡ್ ನಾಯಕರು, ಅದರಲ್ಲಿ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಬಂದು ಇಲ್ಲೇ ಚುನಾವಣೆ ಸಂಬಂಧಪಟ್ಟಂತೆ ರಾಜಕೀಯ ತಂತ್ರಗಾರಿಕೆಗಳು ಹಾಗೆ ಟಿಕೆಟ್ ಫೈನಲ್ ಸಂಬಂಧಪಟ್ಟಂತೆ ಕೂಡ ರಾಜ್ಯದಲ್ಲೇ ಬಹುತೇಕವಾಗಿ ಎಲ್ಲವೂ ಕೂಡ ಈ ಬಾರಿ ಫೈನಲ್ ಮಾಡುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳಿರುವಂತೆ ಈಗಾಗಲೇ ಈ 7 ಸಂಸದರು ಏನಿದ್ದಾರೆ ಈ ಸರ್ವೆಯಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನ ಆಧರಿಸಿ ಅವರಿಗೆ ಟಿಕೆಟ್ ಸಿಗುತ್ತಾ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ನೋಡಿದ್ರೆ, ಕೆಲವರು ಪ್ರಭಾವಿಗಳು ಆಗಿದ್ದರೂ ಕೂಡ ಅವರಿಗೆ ಸರ್ವೆನಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಪ್ರತಿ ಬಾರಿಯೂ ಕೂಡ ಬಿಜೆಪಿ ಸರ್ವೆ ಅಂಶಗಳನ್ನ ಆಧರಿಸಿಯೇ ಅವರಿಗೆ ಟಿಕೆಟ್ ನೀಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.